ಹಲೋ ಸ್ನೇಹಿತರೆ, ಇಷ್ಟು ದಿನ KPCL ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸು ನನಗೆ ಟೆಕ್ಸ್ಟ್ ಮಾಡ್ತಾ ಇದ್ರು ಹಾಗೂ ಕಾಲ್ನು ಮಾಡ್ತಾ ಇದ್ರು ಕೀ ಆನ್ಸರ್ಸ್ ಯಾವಾಗ ಬಿಡ್ತಾರೆ, ಫೈನಲ್ ಕೀ ಆನ್ಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದೀಗ KE ವೆಬ್ಸೈಟಲ್ಲಿ ಅಫಿಷಿಯಲ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಅದು ಏನು ಫೈನಲ್ ರಿವೈಸ್ಡ್ ಕೀ ಆನ್ಸರ್ಸು. ಇದು ಫೈನಲು ಆಗ್ಬೋದು, ಹೇಳೋಕ್ಕೂ ಬರಲ್ಲ. ಬಟ್ ರಿವೈಸ್ಡ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಮೊನ್ನೆ ಬಿಟ್ಟಿರುವಂಥ ಕೀ ಆನ್ಸರ್ಸ್ ಮೇಲೆ ಅಬ್ಜೆಕ್ಷನ್ ಏನು ರೈಸ್ ಮಾಡಿದ್ರಲ್ಲ, ಅದಕ್ಕೆ ತಕ್ಕಂಥ ರೆಸ್ಪಾನ್ಸು KE ಅದರ ಕಡೆಯಿಂದ ಒಂದು ರಿವೈಸ್ಡ್ ಕೀ ಆನ್ಸರ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, KE ವೆಬ್ಸೈಟಲ್ಲಿ ಈ ಒಂದು ಕಾಪಿನ ನಾನು ಡೌನ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಾಗಿರೋಂಥವ್ರು KE ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅದರೊಳಗಡೆ ಇರುವಂಥ ಈ ಒಂದು ಕಾಪಿನ ನೀವು ಡೌನ್ಲೋಡ್ ಮಾಡಿ, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಫಾರ್ ವೇರಿಯಸ್ ಪೋಸ್ಟ್ ಇನ್ KPCL ಪಬ್ಲಿಷ್ಡ್ ಬೈ ಪಬ್ಲಿಕೇಶನ್ ಆಫ್ ರಿವೈಸ್ಡ್ ಕೀ ಆನ್ಸರ್ಸ್. KE has conducted competitive exams and so for various posts. Provisional key answers were published in KE website and objections were invited from the candidates and instructed to submit them through the online link provided on before 29/2/2024 by 5 PM. ಸೊ ಹೇಳಿದ್ರಲ್ಲ 29/2/2024 5 ಗಂಟೆ ಒಳಗಡೆ ಅಬ್ಜೆಕ್ಷನ್ ಯಾರು ರೈಸ್ ಮಾಡ್ತೀರಾ ರೈಸ್ ಮಾಡಿ ಅಂತ ಕೇಳಿದ್ರು. Accordingly, the objections submitted by the candidates were reviewed by the subject expert committee. As per the recommendation of the expert committee, changed by the key answers were published in the KE website. ಸೊ ಒಂದು ಎಕ್ಸ್ಪರ್ಟ್ ಕಮಿಟಿ ರಿವೈಸ್ಡ್ ಕೀ ಆನ್ಸರ್ಸ್ನ ನೋಡಿಬಿಟ್ಟು, ಸೊ ನೀವು ಏನು ಅಬ್ಜೆಕ್ಷನ್ ರೈಸ್ ಮಾಡಿದರೆ ಅಬ್ಜೆಕ್ಷನ್ಗೆ ಅವ್ರು ಇರುವಂಥ ಆನ್ಸರ್ಸ್ನ ರಿವ್ಯೂ ಮಾಡಿಬಿಟ್ಟು ಈಗ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಫೈನಲ್ ಕೀ ಆನ್ಸರ್ಸ್ ಅಥವಾ ರಿವೈಸ್ಡ್ ಕೀ ಆನ್ಸರ್ಸ್ ಅಂತ ಅನ್ಬೋದು. ಸೊ ಇದು ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ ಇರುವಂಥ ಸೊ ಅವಾಗೇನು ಕೀ ಆನ್ಸರ್ಸ್ ಬಿಟ್ಟಿದ್ರಲ್ಲ ಆಗಿರುವಂಥ ಕೀ ಆನ್ಸರ್ಸ್ ಇದು. ಈಗ ರಿವೈವ್ ಮಾಡಿರುವಂಥ ಕೀ ಆನ್ಸರ್ಸ್ ಇವುಗಳಾಗಿರ್ತವೆ. ಪೇಪರ್ 1ನಲ್ಲಿ 15th ಕ್ವಶನ್ಗೆ ಇದು 15th ಕ್ವಶನ್ಗೆ ಇರುವಂಥ ಕೀ ಆನ್ಸರ್ಸ್ ಇದು. ಪೇಪರ್ 2ನಲ್ಲಿ ಅದೇ 15th ಕ್ವಶನ್ 40th ಆಗಿರುತ್ತೆ. ಪೇಪರ್ 3 ಅಂದರೆ A3ನಲ್ಲಿ 15th ಕ್ವಶನ್ ಏನಿದೆಯಲ್ಲ 65th ಆಗಿರುತ್ತೆ. A4ಅಲ್ಲಿ 19th ಕ್ವಶನ್ ಏನಿದೆಯಲ್ಲ ಅದಕ್ಕೆ ಇವು ಕೀ ಆನ್ಸರ್ಸ್ ಆಗಿರ್ತವೆ. ಹೇಳ್ಬೇಕಂದ್ರೆ 15th ಕ್ವಶನು A2ನಲ್ಲಿ 40th ಬಂದಿರುತ್ತೆ. ಅದೇ 15th ಕ್ವಶನ್ 65th ಆಗಿ ಬಂದಿರುತ್ತೆ A3ನಲ್ಲಿ. A4ಅಲ್ಲಿ 90th ಆಗಿ ಬಂದಿರುತ್ತೆ. ಸೊ ಅದೇ ಥರನೇ ಆವಾಗಿದ್ದ ಪೇಪರಲ್ಲಿ 20 ಎ ಇರೋ ಕ್ವಶನು, ಅಂದರೆ ಮುಂಚೆ ಬಿಟ್ಟಿರೋ ಕೀ ಆನ್ಸರ್ಸಲ್ಲಿ ಎ ಇತ್ತಲ್ಲ, ಆ ಕ್ವಶನ್ಗೆ ಗ್ರೇಸ್ ಮಾರ್ಕ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ಗೆ ಈ ಒಂದು ಪೇಪರ್ಗಳಲ್ಲಿ. ಸೊ D, A, B ಅವಾಗಿದ್ದು ಈಗ ರಿವ್ಯೂ ಆದಮೇಲೆ ಬಂದಿರೋಂಥ ಕೀ ಆನ್ಸರ್ಸು ಪ್ಲಸ್ ಗ್ರೇಸ್ ಮಾರ್ಕ್ ಏನಾರು ಬರೆದಿದ್ದಾನೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಮೇಲ್ಗಡೆ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ನಿಮಗೆ ಒಂದು ನೋಟಲ್ಲೂ ಕೊಟ್ಟಿದ್ದಾರೆ ನೋಡಿ, ಏನು ಕೀ ಆನ್ಸರ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ ಅದು ರಿವ್ಯೂ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಥರದ ಬದಲಾವಣೆ ಏನು ಮುಂದೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಲಾಗಿ ಮೇಲೆ ಪ್ರಕಟಿಸಿರುವ ಪ್ರಶ್ನೆಗಳು ಪರಿಷ್ಕೃತ ಕೀ ಉತ್ತರಗಳು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳು ಕೀ ಉತ್ತರಗಳು ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮೇಲ್ಗಡೆ ಬಿಟ್ಟಿರುವಂಥ ಕೀ ಆನ್ಸರ್ಸಲ್ಲಿ ಯಾವುದೇ ಥರದ ಬದಲಾವಣೆ ಇನ್ನೂ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದೇ ನಿಮ್ಮ ಫೈನಲ್ ಕೀ ಆನ್ಸರ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ECಗೂ ಇದೇ ಥರನೇ ಕೊಟ್ಟಿದ್ದಾರೆ ನೋಡಿ. 5 ಕ್ವಶನ್ಸು AE ECಗೆ 5 ಗ್ರೇಸ್ ಮಾರ್ಕ್ ಇದೆ. ಸೊ ನೋಡಿ, ಒಳ್ಳೆ ಚಾನ್ಸ್ ಹೊಡೆದ್ರು EC ಕಡೆಯವರು. ಅದೇ ಥರನೇ ಇಲ್ಲಿ ನೋಡಿ, AE ಫಾರ್ ಎ ಇದು ಟ್ರಿಪಲ್ E ಅವ್ರಿಗೆ ಅನಿಸುತ್ತೆ. ಇದು ಟ್ರಿಪಲ್ E ಅವರಿಗೆ ನೋಡಿ ಗ್ರೇಸ್ ಮಾರ್ಕ್ ಎಷ್ಟಿದೆ, 1 2 3 4 1 5 6 ಗ್ರೇಸ್ ಮಾರ್ಕ್ಸ್. ಅದಾಗಿದ ನಂತರ ಇವುಗಳಿಗೆ 2 ಆಪ್ಷನ್ಸ್ ಇದ್ದಾವೆ. ಸೊ ಯಾವ ಪೇಪರಲ್ಲಿ ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ ಇದೆ ಅಂತ ನೋಡ್ಕೊಳ್ಳಿ, ಅದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನೋಡಿ, ಇಲ್ಲಿ AE ಫಾರ್ ಇನ್ಸ್ಟ್ರುಮೆಂಟೇಷನ್ಗಳು ಕೊಟ್ಟಿದ್ದಾರೆ. ಇನ್ಸ್ಟ್ರುಮೆಂಟೇಷನಲ್ಲಿ ಯಾವುದೇ ಥರದ ಗ್ರೇಸ್ ಮಾರ್ಕ್ ಕಾಣ್ತಾ ಇಲ್ಲ. ಅದೇ ಥರನೇ ಇಲ್ಲಿ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ಮೆಕ್ಯಾನಿಕಲ್ AE ನನ್ನ ಡಿಪಾರ್ಟ್ಮೆಂಟ್ ಅವರು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಫೈನಲ್ ಕೀ ಆನ್ಸರ್ಸು. ಸೊ ಅವತ್ತೇನು ಮುಂಚೆ ಅಂದರೆ 22/2/2024 ಏನು ಕೀ ಆನ್ಸರ್ಸ್ನ ಪಬ್ಲಿಷ್ ಮಾಡಿದ್ರಲ್ಲ ಅವತ್ತಿದ್ದು ಕೊಟ್ಟಿದ್ದಂಥ ಆನ್ಸರ್ಸ್ ಇವತ್ತು ರಿವ್ಯೂ ಮಾಡಿದ ನಂತರ ಅಬ್ಜೆಕ್ಷನ್ ರೈಸ್ ಮಾಡಿದ್ರಲ್ಲ, ಅಬ್ಜೆಕ್ಷನ್ ರೈಸ್ ಮಾಡಿದ ನಂತರ ಫೈನಲ್ ಕೀ ಆನ್ಸರ್ಸ್ ಏನು ಬಿಟ್ಟಿದ್ರಲ್ಲ ಇವುಗಳಾಗಿರ್ತವೆ. ಸೊ ಇಲ್ಲಿ ನೋಡಿ, AE ಮೆಕ್ಯಾನಿಕಲಲ್ಲಿ 1 2 3 4 5 6 7 8 9 10 11 12 13 ಕ್ವಶನ್ನಿನ ಕೀ ಆನ್ಸರ್ಸ್ ಚೇಂಜ್ ಆಗಿದ್ದಾವೆ. ಸೊ ನೀವು ನೋಡ್ಬೋದು, A ಹಾಕಿದ್ರು B ಹಾಕಿದ್ರು ನಿಮ್ಗೆ ಆನ್ಸರ್ ಸಿಗುತ್ತೆ, ABC ಹಾಕಿದ್ರು ಆನ್ಸರ್ ಸಿಗುತ್ತೆ. ಇದರಲ್ಲಿ D ಕೊಟ್ಟಿದ್ರು, ಇವಾಗ B ಆಗಿದೆ, B ಕೊಟ್ಟಿದ್ರು ಈಗ C ಆಗಿದೆ, D ಕೊಟ್ಟಿದ್ರು ABCD ಎಲ್ಲವೂ ಮೂರಲ್ಲಿ ಯಾವುದೇ ಹಾಕಿದ್ರು ಆನ್ಸರ್ ಕರೆಕ್ಟ್ ಆದಂಗೆ. ಇಲ್ಲಿ A ಕೊಟ್ಟಿದ್ರು ಈಗ D ಕೊಟ್ಟಿದ್ದಾರೆ, A ಕೊಟ್ಟಿದ್ರು B ಚೇಂಜ್ ಆಗಿದೆ, A ಕೊಟ್ಟಿದ್ರು D ಚೇಂಜ್ ಆಗಿದೆ, C ಕೊಟ್ಟಿದ್ರು A ಚೇಂಜ್ ಆಗಿದೆ, D ಕೊಟ್ಟಿದ್ರು A ಚೇಂಜ್ ಆಗಿದೆ, B ಕೊಟ್ಟಿದ್ರು Aಗೆ, A ಕೊಟ್ಟಿದ್ರು Cಗೆ, B ಕೊಟ್ಟಿದ್ದು Dಗೆ. ಎಲ್ಲ ಕೀ ಆನ್ಸರ್ಸ್ ಚೇಂಜ್ ಆಗಿದೆ ಹೇಳ್ಬೇಕಂದ್ರೆ. ಸೊ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕ್ವಶನ್ಗೆ ಅದು ಚೇಂಜ್ ಆಗಿದೆ ಅಂತ ಅಲ್ಲಿ ಪಕ್ಕದಲ್ಲೇ ಮೆನ್ಷನ್ ಮಾಡಿದ್ದಾರೆ. A1 ಸೀರೀಸಲ್ಲಿ ಈ ಕ್ವಶನ್ಸ್ಗೆ ಇವುಗಳು ಕೀ ಆನ್ಸರ್ಸ್ ಆಗಿರ್ತವೆ, A2ಗೆ ಈ ಕ್ವಶನ್ಸ್ಗೆ ಇವುಗಳು ಕೀ ಆನ್ಸರ್ಸ್ ಆಗಿರ್ತವೆ. ಅದೇ ಥರನೇ A3ಗೆ A4ಗೆ, ಓಕೆನಾ. ಸೊ ಕೀ ಆನ್ಸರ್ಸ್ನ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಅದಾಗಿ ನಂತರ ಫೈನಲ್ ಮಾರ್ಕ್ಸ್ನ ನೋಡ್ಕೊಳ್ಳಿ. ಸೊ ಕೆಮಿಸ್ಟ್ರಿಗೂ ಇಲ್ಲಿಗೆ 2 ಗ್ರೇಸ್ ಮಾರ್ಕ್ಸ್ ಇದೆ ಕೆಮಿಸ್ಟು. ನೆಕ್ಸ್ಟ್ ನೋಡಿ, ಕೆಮಿಕಲ್ ಸೂಪರ್ವೈಸರ್ಸ್ಗೂ ಅವ್ರಿಗೂ ಗ್ರೇಸ್ ಮಾರ್ಕ್ಸ್ ಇಲ್ಲಿ 1 ಸಿಕ್ಕಿದೆ. ಇನ್ನು ಉಳಿಕೆರೋಕ್ಕೆ ಕೀ ಆನ್ಸರ್ಸ್ ಚೇಂಜ್ ಆಗಿದ್ದಾವೆ. ಅದೇ ರೀತಿಯಲ್ಲಿ ಜೂನಿಯರ್ ಇಂಜಿನಿಯರ್ ಆಟೋಮೊಬೈಲ್ಗೆ ಯಾವುದೇ ಥರದ ಗ್ರೇಸ್ ಮಾರ್ಕ್ಸ್ ಸಿಕ್ಕಿಲ್ಲ, ಬಟ್ ಕೀ ಆನ್ಸರ್ಸ್ ಚೇಂಜ್ ಆಗಿದ್ದಾವೆ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ನೋಡಿ, ಜೂನಿಯರ್ ಇಂಜಿನಿಯರ್ ಸಿವಿಲ್. ಸೊ ಜೂನಿಯರ್ ಇಂಜಿನಿಯರ್ ಸಿವಿಲಲ್ಲಿ 2 ಗ್ರೇಸ್ ಮಾರ್ಕ್ಸ್ ಸಿಕ್ಕಿದ್ದಾವೆ. ಇನ್ನು ನೆಕ್ಸ್ಟು
ಜೂನಿಯರ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಈ ಜೂನಿಯರ್ ಇಂಜಿನಿಯರ್ ಸಿನಲ್ಲಿ ಒಂದು ಗ್ರೇಸ್ ಮಾರ್ಕ್ ಸಿಕ್ಕಿದೆ, ಉಳಿಕಿರೋಕ್ಕೆ ಕೀ ಆನ್ಸರ್ಸ್ ಚೇಂಜ್ ಆಗಿದ್ದಾವೆ. ಇನ್ನು ನೆಕ್ಸ್ಟು ಜೂನಿಯರ್ ಇಂಜಿನಿಯರ್ ಟ್ರಿಪಲ್ ಇ ಅವ್ರಿಗೂ ಕೀ ಆನ್ಸರ್ಸ್ ಚೇಂಜ್ ಆಗಿದ್ದಾವೆ, ಜೊತೆಗೆ 2 ಗ್ರೇಸ್ ಮಾರ್ಕ್ ಸಿಕ್ಕಿದ್ದಾವೆ. ಇನ್ನು ನೆಕ್ಸ್ಟ್ ನೋಡಿ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಒಂದೇ ಗ್ರೇಸ್ ಮಾರ್ಕ್ ಸಿಕ್ಕಿದೆ. ಸೊ ನೀವು ಏನಾದರೂ 100 ಕ್ವಶನ್ಸಲ್ಲಿ ಏನಾದರೂ ಅಬ್ಜೆಕ್ಷನ್ಸ್ ರೈಸ್ ಮಾಡಿದರೆ ಯಾವುದೇ ಥರದ ಕೀ ಆನ್ಸರ್ಸ್ ಬದಲಾವಣೆ ಕೊಟ್ಟಿಲ್ಲ, ಕೇವಲ ಒಂದು ಕ್ವಶನ್ಗೆ ಮಾತ್ರ ಗ್ರೇಸ್ ಮಾರ್ಕ್ ಸಿಕ್ಕಿದೆ. ಸೊ ನೀವು ಒಂದು ಕ್ವಶನ್ಗೆ ಮಾತ್ರ ಗ್ರೇಸ್ ಮಾರ್ಕ್ ಸಿಕ್ಕಿದೆ. ಅದು ನಾನು ಏನು ಅನ್ಕೊಳ್ತೀನಿ ಅಂದರೆ ಗ್ರೇಸ್ ಮಾರ್ಕ್ ಯಾವುದಕ್ಕೆ ಸಿಕ್ಕಿರ್ಬೋದು ಅಂದರೆ ನನಗಿದು ಕ್ಲಿಯರ್ ಗೊತ್ತಿಲ್ಲ ಯಾವ ಕ್ವಶನ್ಗೆ ಅಂತೇಳಿ, ಬಟ್ ಗವರ್ನರ್ಸ್ ಏನಿತ್ತಲ್ಲ ಅದಕ್ಕೆ ಆಪ್ಷನ್ಸ್ ಯಾವುದೇ ಆಪ್ಷನ್ಸ್ ಹಾಕಿದ್ರು ಕರೆಕ್ಟ್ ಆನ್ಸರ್ ಆಗಿತ್ತು, ಅದಕ್ಕೊಂದು ಇರ್ಬೋದು ಅನಿಸುತ್ತೆ. ಏನು ಕೊಟ್ಟಿದ್ದಾನೋ ನೋಡಬೇಕು, ಆಪ್ಷನ್ ಬಿ ನೋಡಿ ಒಂದ್ಸಲ. ಬಟ್ JEE ಮೆಕ್ಯಾನಿಕಲ್ಗೆ ಕೇವಲ ಒಂದು ಕ್ವಶನ್ಗೆ ಮಾತ್ರ ಗ್ರೇಸ್ ಮಾರ್ಕ್ ಸಿಕ್ಕಿದೆ, ಅದು ಆಪ್ಷನ್ ಬಿ ಅಂತ ಕೊಟ್ಟಿದ್ದರಂತೆ, ಈಗ ಗ್ರೇಸ್ ಮಾರ್ಕ್ ಸಿಕ್ಕಿದೆ ಆ ಕ್ವಶನ್ಗೆ, ಪರ್ಟಿಕ್ಯುಲರ್ ಕ್ವಶನ್ಗೆ. ಸೊ ನಿಮಗೆ ಈ ಥರ ಕೀ ಆನ್ಸರ್ಸ್ನ ನೋಡ್ಬೋದು. ಸೊ ಈ ಒಂದು ಡಾಕ್ಯುಮೆಂಟ್ ಏನು ಬೇಕಲ್ಲ ಇದು ನೀವು KE ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಆ ಅಫಿಷಿಯಲ್ ವೆಬ್ಸೈಟಲ್ಲಿ KPCL ರಿಕ್ವೈರ್ಮೆಂಟ್ ಇದೆಲ್ಲ ಅದರಲ್ಲಿ ಹೋದರೆ ನಿಮಗೆ ರಿವೈಸ್ಡ್ ಕೀ ಆನ್ಸರ್ಸ್ ಅಥವಾ ಫೈನಲ್ ಕೀ ಆನ್ಸರ್ಸಿನ ಈ ಒಂದು ಕಾಪಿ ಸಿಗುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಕೀ ಆನ್ಸರ್ಸ್ ಲಿಸ್ಟ್ ಇದು ಬುಕ್ಲೆಟ್ನ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ OMR ಶೀಟ್ ಜೊತೆಗೆ. ಸೊ ನಿಮಗೆ ಏನಾದರೂ ಡೌಟ್ ಇನ್ನೂ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದಾಗಿದ ನಂತರ ಈಗ ನಾನು ಏನು ಮಾಡ್ಬೋದು ಅಂದರೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನಾನು ಚೆಕ್ ಮಾಡ್ಬೋದು. ಇದರಲ್ಲಿ ನೋಡಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ನನ್ನ ಪ್ರಕಾರ ನೆಗೆಟಿವ್ 100% ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಲ್ಲದೇ ಇದ್ದಿದ್ರಿನ ಪ್ರೀವಿಯಸ್ ಆಗಿ KE ವೆಬ್ಸೈಟಲ್ಲೇ ಒಂದು ನೋಟಿಸ್ ಕೊಟ್ಟಿದ್ರು ನೆಗೆಟಿವ್ ಇಲ್ಲ ಅನ್ನೋದ್ರ ಬಗ್ಗೆ, ಬಟ್ ಇಲ್ಲಿ ಯಾವುದೇ ಥರದ ಗೀಟೀಸ್ ಏನು ಇಶ್ಯೂ ಮಾಡಿಲ್ಲ. ಹಾಗಾಗಿ ನೇನೇನಂತ ಅಂದ್ಕೊಳ್ತಿದ್ದೀನಿ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಕನ್ಸಿಡರ್ ಮಾಡಿಬಿಟ್ಟು ಸೊ ನಿಮ್ಗೆ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡಿ. ಸೊ ನೆಗೆಟಿವ್ ಎಷ್ಟು ಕನ್ಸಿಡರ್ ಮಾಡ್ತೀರ ಅಂದರೆ 1/4 ಕನ್ಸಿಡರ್ ಮಾಡಿ. ಸೊ 1/4 ಕನ್ಸಿಡರ್ ಮಾಡಿಬಿಟ್ಟು ಮಾರ್ಕ್ಸ್ ಎಷ್ಟು ಬರ್ತಾವೆ ಅಂತ ಚೆಕ್ ಮಾಡಿ. ಸೊ ನೆಗೆಟಿವ್ ಇಲ್ಲ ಅಂತಂತೇಳಿ ಇದು ಮಾಡಿಕೊಂಡು ನೆಗೆಟಿವ್ ಇಲ್ಲ ಅಂತ ನಾವು ಮಾರ್ಕ್ಸ್ಗೆ ಕೌಂಟ್ ಮಾಡ್ಕೊಳ್ಕೊಬಿಡಿ, ನೆಗೆಟಿವ್ ಇದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ. ಯಾಕಂದರೆ KEದವರು ಕಂಪಲ್ಸರಿ ನೆಗೆಟಿವ್ ಕನ್ಸಿಡರ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. 100ಗೆ 101% ಕನ್ಸಿಡರ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೆಗೆಟಿವ್ ಇದೆ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಮಾರ್ಕ್ಸ್ ಏನು ಬಂದಿದೆಯಲ್ಲ ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಕಟ್ ಆಫ್ ಬಗ್ಗೆನೂ ನಾನು ಹೇಳ್ತೀನಿ. ಸೊ ನಾನು ಅಂದ್ಕೊಂಡಿದ್ದೆ ಹೇಳ್ಬೇಕಂದ್ರೆ 18ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಇವತ್ತು 22ನೇ ತಾರೀಕು ಅಥವಾ 18 ಅಥವಾ 25 ಬರುತ್ತೆ ಅಂದ್ಕೊಂಡಿದ್ವಿ, ಅದೇ ಥರನೇ ಬಂದಿದೆ. ಇಲ್ಲಾಂದರೆ ಈ ತಿಂಗಳು ಕೊನೆಗೆ ಒಳಗಡೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರು ಅಂದ್ಕೊಂಡಂಗೆ ಬಿಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಈಗ ನಿಮ್ಮ ಫೈನಲ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ ಅಂದರೆ ಇದ್ರ ಮೇಲೆ ಯಾರೂ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕಿಲ್ಲ, ಯಾಕಂದರೆ ಇದೇ ಫೈನಲ್ ಕೀ ಆನ್ಸರ್ಸ್ ಅಂತ ಹೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ನಮಗೆ ರಿಸಲ್ಟ್ಸ್ ಬಗ್ಗೆ ಬರೋದಾದರೆ ಅಂದರೆ ರಿಸಲ್ಟ್ಸ್ ಬಿಟ್ಬಿಡ್ತಾರೆ. ರಿಸಲ್ಟ್ಸ್ ಅಂದರೆ ಏನು, ಎಲ್ಲರ ಮಾರ್ಕ್ಸ್ ಬಿಡ್ತಾರೆ. ಸೊ ಎಲ್ಲರದು ಮಾರ್ಕ್ಸ್ ಬಿಡ್ತಾರೆ ನೆಕ್ಸ್ಟ್ ಲಿಸ್ಟ್ ಬಿಟ್ಟರೆ. ಸೊ ಎಲ್ಲರದು ಮಾರ್ಕ್ಸ್ ಲಿಸ್ಟನ್ನು ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ನನ್ನ ಪ್ರಕಾರ ಜೂನ್ ತಿಂಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಜೂನ್ ತಿಂಗಳಲ್ಲಿ ಇಲ್ಲ ಅಂದರೆ ಮೇ ಕೊನೆಯ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ಲಾಸ್ಟ್ ವೀಕು ಇಲ್ಲಾಂದರೆ ಜೂನ್ ಸೆಕೆಂಡ್ ವೀಕು ನೀವು ಎಲ್ಲರ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡೋಣ, ಆದಷ್ಟು ಬೇಗನೆ ಬಿಟ್ಟರೆ ಇನ್ನೂ ನಮ್ಮೆಲ್ಲರ ಅವಕಾಶ ಅಂತ ಎಲ್ಲರ ಅದೃಷ್ಟ ಅಂದ್ಕೊಳ್ತೀನಿ. ಇಲ್ಲ ಬಿಟ್ಟಿಲ್ಲ ಅಂದರೆ ಜೂನ್ ಅಥವಾ ಮೇ ಆದರೆ ಲಾಸ್ಟ್ ವೀಕು ಇಲ್ಲ ಜೂನ್ ಸೆಕೆಂಡ್ ವೀಕ್ ಒಳಗಡೆ ನಮ್ಮ ಎಲ್ಲರ ಮಾರ್ಕ್ಸ್ ಅಂದರೆ ಯಾರೆಲ್ಲ ಆಸ್ಪಿರೆಂಟ್ಸ್ KPCL ಎಕ್ಸಾಮ್ ಬರ್ದಿದ್ರಲ್ಲ ಅವರೆಲ್ಲರ ಮಾರ್ಕ್ಸ್ ಲಿಸ್ಟ್ನ ಬಿಡ್ತಾರೆ. ಅದಾಗಿದ ನಂತರ ಫೈನಲ್ ಲಿಸ್ಟ್ ಬಿಡ್ತಾರೆ. ಯಾವುದೇ ಥರದ ಇದೇನೋ ಅಬ್ಜೆಕ್ಷನ್ಸ್ ಏನೂ ಬರಲಿಲ್ಲ, ಯಾರ ಕಡೆಯಿಂದ ಆಬ್ಸ್ಟ್ರಕ್ಷನ್ಸ್ ಬಂದಿರಲಿಲ್ಲ ಅಂದರೆ ಇನ್ನು ನೆಕ್ಸ್ಟು ಫೈನಲ್ ಎಲ್ಲರದು ಮಾರ್ಕ್ಸ್ ಬಿಟ್ಟಿದ ನಂತರ ನೆಕ್ಸ್ಟ್ ಲಿಸ್ಟ್ ಬಿಡ್ತಾರೆ. ಟೆಂಟೇಟಿವ್ ಲಿಸ್ಟು ಅಥವಾ ಪ್ರಾವಿಷನಲ್ ಲಿಸ್ಟು, ಅದು 1:2 ಇರುತ್ತೆ. ಅದಾಗಿದ ನಂತರ ಫೈನಲ್ ಲಿಸ್ಟ್ ಇರುತ್ತೆ. ಸೊ ಪ್ರಾವಿಷನಲ್ ಲಿಸ್ಟ್ಗೆ ಫೈನಲ್ ಲಿಸ್ಟ್ಗೆ ಮಧ್ಯದಲ್ಲಿ ಏನಿರುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಚೆಕಪ್ ಇರುತ್ತೆ. ಅವೆರಡು ಆಗಿದ ನಂತರ ಫೈನಲ್ ಲಿಸ್ಟ್ ಬರುತ್ತೆ. ಸೊ ಇದೆಲ್ಲ ನನ್ನ ಪ್ರಕಾರ ಕರೆಕ್ಟಾಗಿ ಒಂದು 6 to 8 months ಅಥವಾ 1 year ಮ್ಯಾಕ್ಸ್ ಅಂದರೆ 1 year ಒಳಗಡೆ ಆಗೋಗುತ್ತೆ. ವೆಯ್ಟ್ ಮಾಡೋಣ, ಆದಷ್ಟು ಬೇಗನೆ KE ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಗೊತ್ತಿರಬೇಕು AE ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸೀಸ್ ಬಿಟ್ಟಿದ್ದಾರೆ, ಅದಕ್ಕೆ ನಾವು ವೀಡಿಯೋಸ್ನ ಇನ್ಮೇಲಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯೂಟ್ಯೂಬ್ ಚಾನಲ್ಗೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾರೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಎಕ್ಸಾಮ್ನ ಆದಷ್ಟು ಬೇಗನೆ ಕ್ಲಿಯರ್ ಮಾಡಿಕೊಂಡು ಜಾಬ್ನ ತೊಗೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.